ನಾನು ಸಸಿ ತುಂಬಾ ಖುಷಿ ಖುಷಿಯಾಗಿದ್ದೀರಲ್ಲ. ಅವ್ರ ಬೆಚ್ಚ ಲವ್ ಮಾಡಕತ್ತಿದ್ವಿ ನಾವು. ಸೂರತ್ ಸಾವುಕಾರ ದುಡ್ಡು ಬಿತ್ತಲ್ರಿ ಅದ್ರ ಸಂಬಂಧ ಖುಷಿಯಾಗಿದ್ದೀವಿ ನೋಡ್ರಿ. ಖುಷಿ ಬಾಳ ಆಗಿದ್ದು ನಮ್ಗೆ ಹರಿಯಾಕತ್ತೈತಿ ಇಬ್ಬರಿಗೆ ಅಲ್ಕ ಹುರುಪೇದ ಕುಣಿಯಾಕತ್ತಿದ್ವಿ. ಬಾಳ್ತಾ ಮೈದ್ರ ನೀನೆಲ್ಲ ಹೊರಗಡೆ ಹೋದವರು ಇನ್ನೂ ಬಂದೇ ಇಲ್ಲ. ಈಗ ತಾನೇ ಬಂದ್ರೆ ಬರೋದು ಅವರು. ಅದು ಅಲ್ಲಿ ನೋಡು, ನೆನೆಸುವಷ್ಟರಲ್ಲಿ ನಿಮ್ಮ ಅಣ್ಣ ಬಂದೇ ಬಿಟ್ರು ಮೈನ. ಅಣ್ಣ ಅತ್ತಿಗೆ ನೀವಿಬ್ಬರು ಜೊತೆಯಲ್ಲಿ ನಿಲ್ಲಿ. ಯಾಕಪ್ಪ ಮೈದ್ರ? ಹೇಳ್ತೇನೆ ಅತ್ತಿಗೆ, ನೀವಿಬ್ಬರು ಜೊತೆಯಲ್ಲಿ ನಿಲ್ಲಿ. ಸರಿ ಹಾಗಾದ್ರೆ. ಹೆತ್ತವರಿಗೆ ಮಗನಾಗಿ ಊರಿಗೆ ಕೀರ್ತಿ ತರುವಂತಹ ಮಗನಾಗಿ ನೀನು 100 ವರ್ಷ ಬಾಳ್ಬೇಕಪ್ಪ. ನೀನು 100 ವರ್ಷ ಬಾಳ್ಬೇಕು. ಹೌದು ಮೈದ್ರ, ನೀನಂತ ಮೈದ್ರನ್ನು ಈ ಜಗತ್ತಿನಲ್ಲಿ ನಾನು ಪಡೆಯಬೇಕಾದ್ರೆ 7 ಜನ್ಮ ಪುಣ್ಯ ಮಾಡಿದ್ದೀನಿ ನೋಡು. ಆ ಸೂರ್ಯನಂತೆ ಸದಾ ಈ ಅಣ್ಣನ ಮನೆಗೆ ಎಂದೆಂದಿಗೂ ಬೆಳಕಾಗಿರ್ಬೇಕೆನ್ನುವುದೇ ಈ ನಿನ್ನ ಅತ್ತಿಗೆ ಆಸೆ ಮೈದಿನ. ಬೆಳಗುತ್ತೇನೆ ಅತ್ತಿಗೆ, ಬೆಳಗುತ್ತೇನೆ. ಸದಾ ನಿಮ್ಮ ಕೈ ತುತ್ತು ತಿಂದು ಬೆಳೆದಿರುವ ಈ ದೇಹ ನಿಮಗಾಗಿ ಮುಡುಪು ಅತ್ತಿಗೆ, ಮುಡುಪು. ಸೂರ್ಯ, ಅಣ್ಣ ಅತ್ತಿಗೆ ಎಂದರೆ ನಿನಗೆ ಅದೆಷ್ಟು ಗೌರವಪ್ಪ. ಈ ನಿನ್ನ ಮಾತುಗಳನ್ನು ಕೇಳಿದ್ರೆ 7 ಜನ್ಮಕ್ಕೂ ನೀನೇ ನನ್ನ ತಮ್ಮನಾಗಿ ನನಗೂ ಅಷ್ಟೇ ಅಣ್ಣ.
ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲದಿದ್ದರೂ ಕೂಡ ನನ್ನನ್ನು ನೀವು ಸಾಕಿ ಸಲಹಿ ಬೆಳೆಸಿದಿರಿ. ನಿಜವಾಗಲೂ ನೀವು ನನ್ನ ಪಾಲಿನ ದೇವರಣ್ಣ, ದೇವರು. ಅಂತ ಮಾತು ಹೇಗಪ್ಪ? ಭೇದ ಮಾಡಿದವನು ನರಕ ಸೇರುತ್ತಾನೆ, ಸಮಾನತೆಯ ಕಂಡವನು ಸ್ವರ್ಗ ಸೇರುತ್ತಾನೆ. ಒಗ್ಗಟ್ಟು ಎಂದರೆ ಜೇನು ಗೂಡಿ ಇದ್ದಂತಪ್ಪ. ಆ ಜೇನುಗೂಡಿಗೆ ಕಲ್ಲೇಟು ಬೀಳದಂತೆ ನಾವು ನೋಡಿಕೊಳ್ಬೇಕಪ್ಪ ಸೂರ್ಯ, ನಾವು ನೋಡಿಕೊಳ್ಬೇಕು. ನನಗೂ ಅಷ್ಟೇ ಅಣ್ಣ, ನಿಜ ಅಣ್ಣ, ನಿಜ. ನಮ್ಮ ಸುಖ ಸಂಸಾರದಲ್ಲಿ ಯಾರಾದರೂ ಹುಳಿ ಹಿಂಡಲು ಬಂದರೆ ಅವರ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಹಂಚಿಬಿಡುವೆ. ಸೂರ್ಯ, ಈ ನಿನ್ನ ಧೈರ್ಯ ಸದಾ ಈ ನಮ್ಮ ಸಮಾಜದಲ್ಲಿ ಇದೇ ರೀತಿ ಇರಲಿ. ಅರ್ಜುನ, ಬರ್ತಾ ಇಲ್ಲೇ ಈ ನಿನ್ನ ಅತ್ತಿಗೆ ಆ ಮಾತನ್ನ ನಡೆಸಿಕೊಡ್ತಾ ಇದೀಯಾ? ಮಾತೊಂದು ಕೇಳುವ ಹೊತ್ತಿಗೆ ಖಂಡಿತವಾಗಿ ನಡೆಸಿಕೊಡ್ತೇನೆ ಅತ್ತಿಗೆ, ಖಂಡಿತವಾಗಿ ನಡೆಸಿಕೊಡ್ತೇನೆ. ಅರ್ಜುನ, ಈ ಅಣ್ಣನ ಅರಮನೆಗೆ ಎಂದಿಗೂ ದುಷ್ಟರ ಕಣ್ಣು ಈ ನಮ್ಮ ಮನೆತನಕ್ಕೆ ಬೀಳಬಾರ್ದು ಅಂತ ಹಾಗೆ ಅದನ್ನು ನೋಡಿಕೊಳ್ತಾ ಇದ್ದೆ ತಾನೇ ನೀನು? ಎಂತ ಮಾತು ಹೊತ್ತಿಗೆ ನಿಮ್ದು, ಎಂತ ಮಾತು! ತಾಯಿಯ ಪ್ರತಿರೂಪವೇ ನೀವು, ತಂದೆಯ ಪ್ರತಿರೂಪ ನನ್ನ ಅಣ್ಣನಿರುವಾಗ, ಮೇಲಾಗಿ ನಿಮ್ಮಿಬ್ಬರ ಆಶೀರ್ವಾದ ನನ್ನ ತಲೆಯ ಮೇಲೆ ಇರುವಾಗ ಈ ಅಣ್ಣನ ಅರಮನೆಗೆ ಅಪಾಯ ಬರಲು ಬಿಡುತ್ತೇನೆ ನಮ್ಮ. ಅದು ಎಂದಿಗೂ ಸಾಧ್ಯವಿಲ್ಲ ಹತ್ತಿಗೆ, ಸಾಧ್ಯವೇ ಇಲ್ಲ. ಒಂದು ವೇಳೆ ಅಪಾಯ ಬಂದಿದ್ದಾದರೆ ಉಪಾಯ ಎಳೆದವನ ಎದೆಯನ್ನು ಸೀಳಿ ಹೊರಬರುವ ಬಿಸಿ ರಕ್ತವನ್ನು ಘಟಘಟನೆ ಕುಡಿದು ಅವನ ದೇಹದ ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಪಾದದ ಅಡಿಯಲ್ಲಿ ಹಾಕುತ್ತೇನೆ ಹತ್ತಿಗೆ, ನಿಮ್ಮ ಪಾದದಲ್ಲಿ ಅಡಿಯ ಹತ್ತಿಗೆ. ಇದು ಅನ್ನ ಕೊಡುವ ಭೂಮಿ ತಾಯಿ ಮೇಲೆ ಹಾನಿ ಮಾಡಿ ಹೇಳುತ್ತೇನೆ ಹತ್ತಿಗೆ, ಇದು ಸತ್ಯ ಹತ್ತಿಗೆ, ಸತ್ಯ. ಮೈದನ, ನೀನಂತ ಮೈದನನ್ನು ಪಡಿಬೇಕಾದ್ರೆ 7 ಜನ್ಮ ಪುಣ್ಯ ಮಾಡಿದ್ದೀನಿ ನಾನು. ನೋಡಿದ್ರ ಈ ನನ್ನ ಮೈದನ ಪ್ರೀತಿ ಎಂತದ್ದಿದೆ? ನೋಡಾಕತ್ತೀನ್ರಿ, ಅಕ್ಕ, ಈ ನಿಮ್ಮ ಪ್ರೀತಿಯಲ್ಲಿ ನನಗೂ ಸ್ವಲ್ಪ ಪಾಲು ಕೊಡ್ತೀರಿ ಅಕ್ಕ. ಯಾರು ಇವಳು? ಸೌಂದರ್ಯ, ಇವಳು ಕಾಂಚನ ಅಂತ. ಇವಳಿಗೆ ತಂದೆ ತಾಯಿ ಯಾರು ಇಲ್ಲ. ಇವಳೊಬ್ಬಳು ಅನಾಥೆ. ಅದಕ್ಕಾಗಿ ನಾನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೇನೆ ಸೌಂದರ್ಯ, ಕರೆದುಕೊಂಡು ಬಂದಿದ್ದೇನೆ. ಒಳ್ಳೇದಾಯ್ತು ಕಾಂಚನ. ಬಾಳಮ್ಮ, ಬಲಗಲಿಟ್ಟು ಒಳಗೆ ಬಂದು ಈ ಮನೆಯಲ್ಲಿ ಎಲ್ಲರ ಜೊತೆಯಲ್ಲಿ ಸಂತೋಷವಾಗಿರುವ ನೀನು ನಮ್ಮ ಜೊತೆ. ಅವರ ಹೇಳಕತ್ತಿದ್ ಬಾಳ ಚೋಳಣ ಆಯ್ತು, ನೀವ್ ಹೇಳಕತ್ತಿದ್ದೆಲ್ಲ ಕರಾಣ ಐತಿ. ಹೌದ್ರಿ ಅಪ್ಪಾರ, ನೀವೆಲ್ಲರೂ ಸೈ ಅಂದಿ ಆಡಿ ಕುಣಿಯೋಣ ಬನ್ನಿ. ಕಿತ್ತೋಡ್ರಿ ಗುಳಿ ಅಂತ. ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ತಿರುಗುವ ಚೈತ್ರವೇ? ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ? ಲಜ್ಜೆಯಿಂದ ಸವಿಗೂಡಿದು ಈ ಪ್ರೀತಿಯ ಪರಮಾನ, ಪ್ರೀತಿಯ ಜಮಾನ. ಕಣ್ಣಿನ ಹನಿಯಲ್ಲೇ ಹೃದಯದ ಸುಮಳೆ